ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರಕ್ಕೆ ಬಿ ವೀರಪ್ಪ ಖಡಕ್ ಎಚ್ಚರಿಕೆ, ಅಧಿಕಾರಿಗಳಿಗೆ ತರಾಟೆ. ಶ್ರೀನಿವಾಸಪುರ ಜಿಲ್ಲಾಡಳಿತದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ಮತ್ತು ಭ್ರಷ್ಟಾಚಾರಕ್ಕೆ ಸಂಪೂರ್ಣ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಉಪಲೋಕಾಯುಕ್ತರಾದ ಬಿ. ವೀರಪ್ಪ ಅವರು ಶ್ರೀನಿವಾಸಪುರ ತಾಲೂಕಿನ 2 ಗ್ರಾಮ ಪಂಚಾಯಿತಿಗಳಿಗೆ ಜೆ. ತಿಮ್ಮಸಂದ್ರ ಹಾಗೂ ಆರಿಕುಂಟೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕರ್ತವ್ಯ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಉಪಲೋಕಾಯುಕ್ತರು ನರೇಗಾ, ಕುಡಿಯುವ ನೀರು ಯೋಜನೆಗಳು, ನೈರ್ಮಲ್ಯ ನಿರ್ವಹಣೆ ಹಾಗೂ ಕಂದಾಯ ವಸೂಲಾತಿ ಕಡತಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದರು. ಪರಿಶೀಲನೆಯ ಸಂದರ್ಭದಲ್ಲಿ ಹಲವು ಮಹತ್ವದ ಯೋಜನೆಗಳ ಅನುಷ್ಠಾನದಲ್ಲಿ ಅತಿಯಾದ ವಿಳಂಬ ಮತ್ತು ಕಡತ ನಿರ್ವಹಣೆಯಲ್ಲಿ ಗಂಭೀರ ನಿರ್ಲಕ್ಷ್ಯ ಕಂಡುಬಂದಿದ್ದು, ಉಪಲೋಕಾಯುಕ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸ್ಥಳದಲ್ಲಿದ್ದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಪಿಡಿಒಗಳು ಮತ್ತು ಇತರೆ ಸಿಬ್ಬಂದಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಬಿ. ವೀರಪ್ಪ ಅವರು ಸಾರ್ವಜನಿಕರ ಹಣದ ಸದ್ಬಳಕೆ ಮತ್ತು ಪಾರದರ್ಶಕ ಆಡಳಿತಕ್ಕೆ ಅಡ್ಡಿಪಡಿಸುವ ಯಾವುದೇ ನಿರ್ಲಕ್ಷ್ಯವನ್ನು ಸಹಿಸುವುದಿಲ್ಲ ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದರು. ಸರ್ಕಾರದ ಯೋಜನೆಗಳನ್ನು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಸ್ಥಳದಲ್ಲೇ ಸೂಚನೆ ನೀಡಲಾಯಿತು. ಕಡತ ನಿರ್ವಹಣೆಯಲ್ಲಿನ ಲೋಪಗಳನ್ನು ಕೂಡಲೇ ಸರಿಪಡಿಸಿ ಆಡಳಿತದಲ್ಲಿ ಸುಧಾರಣೆ ತರಲು ಕಟ್ಟುನಿಟ್ಟಿನ ತಾಕೀತು ಮಾಡಿದರು. ಆಡಳಿತ ಸುಧಾರಣೆ ಮತ್ತು ಭ್ರಷ್ಟಾಚಾರ ನಿಯಂತ್ರಣದ ಭಾಗವಾಗಿ ಉಪಲೋಕಾಯುಕ್ತರ ಈ ದಿಢೀರ್ ಭೇಟಿ ತಾಲೂಕು ಮಟ್ಟದಲ್ಲಿ ಭಾರೀ ಮಹತ್ವ ಪಡೆದಿದೆ. ವರದಿ ಧೃತಿ ನ್ಯೂಸ್. ಎವಿಕ್ಟ್ ಮಾಡಿಸಿ ವಿಲೇಜ್ ಮಾಜರ್ ಮಾಡಿ ಪೋಷನ್ ತಗೋಬೇಕು. ವಿಡಿಯೋ ಮಾಡಿ ಇವತ್ತು ಪೋಷನ್ ತಗೊಂಡಿದ್ದೀವಿ ಎಲ್ಲರೂ ಸಮಕ್ಷಮ. ಮತ್ತೆ ಅವನು ಅದೇ ಹೋದ್ರೆ ಕ್ರಿಮಿನಲ್ ಬುಕ್ ಮಾಡ್ಬೇಕು. ಅವ್ನು ಮಾಡಿದ್ದು ಮತ್ತೆ ಹೋದ್ರು ಏನಾಗಲ್ಲ. ತಿಳ್ಕೋಬೇಕು. ಎಷ್ಟು ವರ್ಷ ನೀವು ಪಿಡಿಒ 15 years ಪ್ರೊಸೀಜರ್ ಗೊತ್ತಿಲ್ಲ. ವಾಟ್ ಇಸ್ ದಿಸ್ ವಿನೋದ? ನಿಮ್ಮ ಇವನ್ ಕೇಳ್ಬೇಕು. ಗೊತ್ತಾಗ್ತಾ ಇದ್ರೆ ಯು ಶುಡ್ ಡ್ರಾ ದಿ ಪ್ರೊಸೀಜರ್. ಡ್ರಾ ಮಾಡಿ ಪಬ್ಲಿಕ್ ನೋಟಿಸ್ ಕೊಡಬೇಕು, ಎನ್ಕ್ವೈರಿ ಮಾಡಬೇಕು. ಪಬ್ಲಿಕ್ ಅಲ್ಲಿ ಪೊಸಿಷನ್ ತಗೊಂಡಿದ್ದೀನಿ ನಾನು, ಆಮೇಲೆ ಸ್ಟ್ರೆಚ್ ಹೊಡೆದ್ರೆ ಕರೆಕ್ಟ್ ಆಗುತ್ತೆ. ನೀವು ಪಾಡ್ ಇಲ್ಲಿ ಪೇಪರ್ ಇಟ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಇದು ಮಕ್ಕಳು ತೋರಿಸಿ, ಸಣ್ಣ ಮಕ್ಕಳಿಗೆ ಈ ಪೇಪರಲ್ಲಿ ಎಲ್ಲಮ್ಮ 11 ತಿಂಗಳು ಆಗುತ್ತೆ, 2 ತಿಂಗಳು ಆಗುತ್ತೆ, ಬರ್ತಿಲ್ಲ. ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡಲಮ್ಮ. ಎವ್ರಿ ಡೇ ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು. ಬೆಳಗ್ಗೆ ಸಾಯಂಕಾಲ ಚರ್ಚೆ ಮಾಡಿಲ್ವಾ? 15 ಇವಾಗ ಸೆಪ್ಟೆಂಬರ್ ಇಂದ ಏನೂ ಆಗಿಲ್ಲ. ಖರ್ಚು ಮಾಡಿಲ್ಲ. ನಿಮ್ಮವ್ರಿಗೆ ಡೈರೆಕ್ಷನ್ ಕೊಡಿ. ಎಲ್ಲ ನಮ್ಮ 24 ನೋಟಿಸ್ ಕಳಿಸ್ಬೇಕು, ಎವಿಕ್ಷನ್ ನೋಟಿಸು. ಆಮೇಲೆ ಪೊಸಿಷನ್ ತಗೋಬೇಕು. ಅದು ಸ್ಕೆಚ್ ಡ್ರಾ ಮಾಡ್ತಾರೆ. ಅಲ್ಲಿ ಪೊಸಿಷನ್ ತಗೊಂಡು ವಿಲೇಜ್ 4 ಸೈನ್ ಹಾಕ್ಸಿ ಪೊಸಿಷನ್ ತಗೊಂಡಿದ್ದೀವಿ ಅಂತ. ಆ ಥರ ಆದರೆ ನೆಕ್ಸ್ಟ್ ಅವನು ಎದುರ್ತಾನೆ. ನೀವು ಈ ಥರ ಪೇಪರ್ ಮಾಡ್ಕೊಂಡ್ರೆ ಆರಾಮಾಗಿ ಹೋಗ್ತಾನೆ. ಇವಾಗ ನೀವು ಮಾಡಿದಾರೆ ನಿಮ್ಮ ಅಮ್ಮ ಇಲ್ಲಿ ಸ್ಪಾಟ್ಗೆ ಹೋದ್ರೆ ಅವು ಹಂಗೆ ಇರ್ತಾರೆ, ಏನಾಗಿರೋಲ್ಲ. ಇಲ್ಲಿಗೆ ರೆಕಾರ್ಡ್ ಅಲ್ಲ ಅಷ್ಟೇ, ಅದು ಹಂಗೆ ಇರ್ತದೆ. ಅವ್ರು ಹಂಗೆ ಕೆಲಸ ಮಾಡ್ತಾರೆ, ಹಂಗೆ ಇರ್ತದೆ.